ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನನ್ನ ತರಕಾರಿ ತೋಟ ಅಂದರೆ ಚಿಕ್ಕ ತೋಟ ಅದರದ್ದೊಂದು ಚಿಕ್ಕ ವಿಡಿಯೋವನ್ನು ನಾನು ತೋರಿಸ್ತೇನೆ. ಇದು ಹಾಗಲಕಾಯಿ ಬೀಳು ನಿಮಗೆಲ್ಲ ಗೊತ್ತಿರ್ಬೋದು. ಇದು ಕಾಡು ಹಾಗಲಕಾಯಿ. ಈ ಮಾರ್ಕೆಟಲ್ಲೆಲ್ಲ ಸಿಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ನೋಡಿ ಚಿಕ್ಕ ಚಿಕ್ಕದಿದೆ, ಅಷ್ಟೊಂದಾಗಿ ದೊಡ್ಡದಾಗಿ ಇಲ್ಲ. ಇದನ್ನು ನಾನು 2 ಬಳ್ಳಿ ಹಾಕಿದ್ದೆ. ಸ್ವಲ್ಪ ಸ್ವಲ್ಪ ಸಾಂಬಾರಿಗೆ ಸಿಗ್ತಾ ಇರುತ್ತೆ. ಇದರಲ್ಲಿ ಕಾಳು ಮೆಣಸಿನ ಬಳ್ಳಿ ಇರೋದ್ರಿಂದ ಸ್ವಲ್ಪ ಇದು ಇವಾಗ ಕೊಳ್ತು ಹೋಗ್ತಾ ಇದೆ. ಹಾಗೆಯೇ ಇಲ್ಲೊಂದು ಬೀಳಿದೆ, ಇದರಲ್ಲೂ ಸಹ ಕಾಯಿ ಹಿಡಿತಾ ಇದೆ. ನೋಡಿ, ಇದರಲ್ಲಿ ಕೆಲವು ಸಣ್ಣ ಸಣ್ಣ ಮೊಗ್ಗುಗಳಿದೆ, ಇವಾಗ ಆಗ್ತಾ ಇರೋದದು. ಹಾಗೆಯೇ ನೋಡಿ, ಇಲ್ಲಿ ಒಂದು ಸಣ್ಣ ಈಚಿದೆ. ಆಮೇಲೆ ನೋಡಿ, ಅದು ಫ್ಲವರ್ ನೋಡಿ, ಯೆಲ್ಲೋ ಕಲರ್ ತುಂಬ ಚೆನ್ನಾಗಿದೆ ಅಲ್ಲ. ಹಾಗಾಗಿ ಇಲ್ಲೊಂದು ಬೀಳು ಹಾಕ್ಕೊಂಡಿದ್ದೀನಿ. ಇದರಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಸಿಗುತ್ತೆ. ಮಲೆನಾಡು ಆಗಿರೋದ್ರಿಂದ ಇಲ್ಲಿ ಮಳೆ ಹೆಚ್ಚಾಗಿದೆ. ಹಾಗಾಗಿ ಯಾವುದೇ ತರಕಾರಿ ಹಾಕೊಂಡ್ರೂ ಮಳೆಗಾಲದಲ್ಲಿ ಬೆಳೆಯೋದು ಕಷ್ಟ. ಹಾಗೆಯೇ ಇಲ್ಲೊಂದು ಬಸಳೆ ಬೀಳು ಹಾಕ್ಕೊಂಡಿದ್ದೆ. ಅದು ಇವಾಗ ಮಳೆಯಲ್ಲೆಲ್ಲ ಸ್ವಲ್ಪ ಕೊಳ್ತು ಹೋಗಿತ್ತು. ಈಗ ಒಂದು 2 ದಿನದಿಂದ ಸ್ವಲ್ಪ ಬಿಸಿಲಿತ್ತು. ಆ ಟೈಮಲ್ಲೆಲ್ಲ ಸ್ವಲ್ಪ ಚಿಗುರು ಬಂದಿದೆ. ಹಾಗಾಗಿ ಅದರಲ್ಲಿ ಕುಡಿನ ಕಟ್ ಮಾಡಿ ಮತ್ತೆ ಅಲ್ಲೇ ನೆಟ್ಟರೆ ಅದು ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಬಿಟ್ಕೊಂಡಿದ್ದೀನಿ. ಈಗೇನು ಸಾಂಬಾರೆಲ್ಲ ಮಾಡ್ತಾ ಇಲ್ಲ, ಇದರಲ್ಲಿ ಸಿಗಲ್ಲ ಸಾಂಬಾರಿಗೆಲ್ಲವ. ಹಾಗೆ ಒಂದು ಪಾಟಲ್ಲಿ ನಿಂಬೆ ಗಿಡ ಹಾಕೊಂಡಿದ್ದೀನಿ. ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ತೋಟಕ್ಕೆ ನಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೊಂದು ಪಾಟಲ್ಲಿ ಒಂದು ಬದನೆಕಾಯಿ ಗಿಡ ಇದೆ. ಇದು ಅಷ್ಟೇ, ಸ್ವಲ್ಪ ಮಳೆ ಕಮ್ಮಿ ಆಗಲಿ ಆಮೇಲೆ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಮಳೆಗಾಲಕ್ಕಿಂತ ಮುಂಚೆ ನೆಟ್ಕೊಂಡಿದ್ದೆ. ಬದನೆಕಾಯಿ ಹಿಡಿದಿದೆ ನೋಡಿ, ಇದರಲ್ಲಿ ಒಂದು. ಹಾಗೆ ಒಂದು 5-6 ಗಿಡಗಳಿದೆ. ಆಗಾಗ ಒಮ್ಮೊಮ್ಮೆ ಒಂದೊಂದು ಬದನೆಕಾಯಿ ಸಿಗ್ತಾ ಇರುತ್ತೆ. ಇದು ಹೀರೆಕಾಯಿ ಬೀಳು. ಇದು ಒಂದು ಬೀಜಕ್ಕೆ ಅಂತ ಬಿಟ್ಕೊಂಡಿದ್ದೀನಿ. ಹಾಗೆಯೇ ಈ ಕಡೆ ಎಲ್ಲ ಹಿಡಿದಿದೆ ನೋಡಿ, ಇದು ಹೀರೆಕಾಯಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿದೆ. ಮಳೆ ಸ್ವಲ್ಪ ಕಮ್ಮಿ ಇದ್ದಿದ್ದರೆ ಇನ್ನೂ ಜಾಸ್ತಿ ಹಿಡಿತಿತ್ತೇನೋ. ಈಗ ಆಗಾಗ ಒಂದೊಂದು ಸಿಗುತ್ತೆ, ನಮ್ಮ ಮನೆಗೆ ಸಾಕು. ಮತ್ತು ಇದು ಹಾಲಸೊಂಡೆ ಅಂತ ಹೇಳಿಬಿಟ್ಟು, ಅದು ತುಂಬ ಹಾಕಿದ್ವಿ, ಎಲ್ಲ ಬೀಜ ಹುಟ್ಟಲಿಲ್ಲ, ಇದೊಂದು ಮಾತ್ರ ಹುಟ್ಟಿದೆ. ಹಾಗೆ ಇದು ಸೋರೆಕಾಯಿ ಬೀಳು, ಇವಾಗ ಹಬ್ಕೊಂಡಿದೆ. ಮತ್ತು ಅಲ್ಲೇ ಕೆಸಿನ ಸೊಪ್ಪಿದೆ ನೋಡಿ, ನಾವು ದೂರಕ್ಕೆ ಹೋಗಿ ಏನು ಕೆಸ ಕುಯ್ಬೇಕು ಅಂತ ಇಲ್ಲ. ಆಮೇಲೆ ಇಲ್ಲೇ ಪಾಟಲ್ಲಿ ಮೆಣಸಿನ ಗಿಡ ಹಾಕಿದ್ದೆ. ಈ ಮೆಣಸಿನ್ಕಾಯಿ ವಿಶೇಷ ಹೇಗೆ ಅಂದರೆ, ಒಂಥರ ನೀಲಿ ಕಲರ್ ಮೆಣಸಿನ್ಕಾಯಿ ಬಿಡುತ್ತೆ. ಇದು ಉಪ್ಪಿನಕಾಯಿ ಶುಂಠಿ, ಉಪ್ಪಿನಕಾಯಿಗೆ ಮಾತ್ರ ಯೂಸ್ ಮಾಡ್ತಾರೆ. ಹಾಗೆ ಇದು ಸಾಂಬಾರು ಶುಂಠಿ, ಇದು ಸಾಂಬಾರಿಗೆ ಯೂಸ್ ಮಾಡ್ತಾರೆ. ಹೇಗಿದೆ ನನ್ನ ಪುಟ್ಟ ವಿಡಿಯೋ? ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ನನ್ನ ಯೂಟ್ಯೂಬ್ನ ನೋಡ್ತಾ ಇರಿ.